welcome back to another new video. ಈ ವಿಡಿಯೋ ಏನಂದ್ರೆ ಸ್ಪೆಷಲ್ ವಿಡಿಯೋ. ಎಸ್, ಈ ವಿಡಿಯೋ ಏನಂದ್ರೆ ಡೆಲಿವರಿ ಬ್ಯಾಗ್ ಪ್ರಿಪೇರ್ ಮಾಡ್ಕೊತಾ ಇದೀವಿ. ಇವಾಗ ಎಷ್ಟು ಟೈಮು ಇವಾಗ 8:05. ಯಾಕೆ ಬೇಡ? ಹೌದಾ? ಇವಾಗ ಎಷ್ಟು ಟೈಮ್ ಅಂದರೆ 8:05 ಆಗಿದೆ. ಸೊ ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. 10 o'clock ನಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು. ನಾವಲ್ಲ, ನಮ್ಮ ನಾದಿನಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು. ಸೊ ಗಡಿಬಿಡಿಯಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಹಂಗೆ ಅಫೋರ್ಡಬಲ್ ಪ್ರೈಸಲ್ಲಿ ಹೇಗೆ ನೀವು ಪ್ರಿಪೇರ್ ಮಾಡ್ಕೊಬೋದು ಹಾಸ್ಪಿಟಲ್ ಬಗ್ಗೆ ಅಂತ ಬನ್ನಿ ನೋಡೋಣ. ಎಲ್ಲ ನೋಡಿ, ಸೊ ಎಲ್ಲ ನಾವು ರೆಡಿಯಾಗಿ ಇಕ್ಕಿದ್ದೀವಿ. ಇವಾಗ ನಮ್ಮ ನಾದಿನಿ ಎತ್ತಿಕ್ತಾರೆ. ಒಂದೊಂದೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ನಿಮಗೆ. ಓಕೆ, ಇವ್ರು ಹಂಗೆ ಸಪೋರ್ಟ್ಗಿದ್ದಾರೆ. ಇವ್ರ ಜನ್ಮದ ಜೋಡಿಗಳು. ನಗು ಇವ್ರಿಗೆ. ಸೊ ಎತ್ತಿಡಿ. ಆ್ಯಂಡ್ ಫಸ್ಟ್ ಏನು ಎತ್ತಿಕ್ತೀರಾ ಅಂತಂದರೆ ತಮ್ಮ ಬಟ್ಟೆಗಳು ಎತ್ತಿಕ್ಕಿ. ಈ ಕಿಟ್ಟಲ್ಲಿ ನಾವು ಹಾಕ್ಕೊತಾ ಇರೋದು ಎಲ್ಲ. ಕಿಟ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಸೊ ನಿಮಗೆ ಒಂದು 2 to 3 ನೈಟೀಸ್, ಫೀಡಿಂಗ್ ನೈಟಿ ತೊಗೊಳ್ಳಿ. ಆ್ಯಂಡ್ ಇನ್ನರ್ಸ್ ಒಂದು 3 to 4 ತೊಗೊಳ್ಳಿ. ಅಲ್ಲಿಂದ ಬರೋಕ್ಕೆ ಒಂದು ಚೆನ್ನಾಗಿರೋ ಅನಾರ್ಕಲಿ ಥರ ಒಂದು ಡ್ರೆಸ್ ಇದ್ದರೆ ಸಾಕು. ಇದು ಬಂದು ಫೀಡಿಂಗ್ ನೈಟೀಸ್. ಇದು ನೋಡಿದ್ರಲ್ವಾ, ಇದು ಏನಂತ ಗೊತ್ತಾಗಬೇಕಂದ್ರೆ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಬೇಬಿನ ಅದರಲ್ಲೇ ತೊಗೊಳ್ಳೋದು. ಆ್ಯಂಡ್ ಇದು ಪಾಪುಗೆ, ಅದು ಸಾಲೆಯಲ್ಲೇದೆಮ್ಮ, ಪಾಪದ ಗೀನ್ಲೆ ಪೆಟ್ಟಿಸ್ತಂಬ್ಲೆ. ಇದೊಂದು ಬ್ಯಾಗ್ ತಗೊಳ್ಳುವ. ಯಾವ್ದು ಸೆಟ್ ಆಯ್ತು ಅಂದು ಅದು ಎಸ್ಕೊಳಕ್ಕೆ. ಪಾಪುಗೆ ಈ ಥರ 2 ಟವಲ್ ತೊಗೊಂಡಿದ್ದೀವಿ. ಅಲ್ಲಿ ಯಾವ್ದು ಬೇಕು ಅಂದರೆ ಅವ್ರು ತೊಗೊಬೋದು ಅದು. ಆ್ಯಂಡ್ ಇದೊಂದು. ಆ್ಯಂಡ್ ಪಾಪದು ಫಸ್ಟ್ ಬಟ್ಟೆ ಹೊಸದು ಹಾಕ್ಬಾರ್ದು ಬಟ್ಟೆ ಅರ್ಶುದೇ ಒಂದು ಫಸ್ಟ್ ಸಾಕ್ಬಾರ್ದು. ಅದಕ್ಕೆ ಅರ್ಶುದು ಈ ಸಾಕ್ಸ್, ಬೂಟ್ ಟೈಪ್ ಇದೊಂದು ಸಾಕ್ಸು. ಆ್ಯಂಡ್ ನೆಕ್ಸ್ಟ್ ಕಟ್ಟೋದು ಇದೆ, ಎತ್ಕೊ ಅಂತ. ಒಂದು 3-4 ಜೊತೆ ಸೈಡ್ ಕಟ್ಟೋದು ತಗೊಂಡಿದ್ದೀವಿ. ಆ್ಯಂಡ್ ಟೋಪಿ, ಕ್ಯೂಟ್ ಟೋಪಿ ಅದು ಇಟ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ವೈಟ್, ಇದು ಹೊಸದು ಇವಾಗ ತಂದಿರೋದು. ಇದು ಕಿಟ್ಟಿತ್ತು, ಇದು ಮತ್ತು ಇದೆಲ್ಲ ಒಂದರಲ್ಲೇ ಬಂದಿತ್ತು. ಸೊ ಇವಾಗ ಪೌಡ್ರ್ ಹಾಕಲ್ಲ ಮಗುಗೆ, ಕಬಟ್ಟಿ ಅದನ್ನು ಸೈಡಲ್ಲಿ ಎತ್ತಿಕ್ಕನ. ಕಾಬಟ್ಟಿನೇ ಬರ್ತಿದೆ ನನಗೆ. ತೆಲುಗು ಕನ್ನಡ ಎಲ್ಲ ಮಿಕ್ಸಪ್. ಅದು ಇಟ್ಟು ಈ ಪಾಪಕ್ಕೆ ಚಡ್ಡಿ ಹಾಕಲ್ಲ. ಎಷ್ಟು ಚಿಕ್ಕ ಚಡ್ಡಿ ನೋಡಿ, ಚಿಕ್ಕ, ಎಷ್ಟು ಕ್ಯೂಟ್ ಆಗಿದೆ ಮಕ್ಕಳದು ಬಟ್ಟೆಗಳು. ಸೊ ಇದೆಲ್ಲ ಎತ್ತಿಕ್ಕನ. ಏನಂತಾರೆ ಇದನ್ನು, ಫ್ಲಾಸ್ಕಾ ಏನೋ, ವಾಟರ್ ಬಾಟಲ್, ಬಿಸಿನೀರು ಇಕ್ಕಕ್ಕೆ ಸ್ಟೀಲ್ದು. ಇದನ್ನು ಇನ್ನೂ ನೀರು ತುಂಬಿಸ್ಕೋಬೇಕು. ಅವರೇ ಬಿಸಿನೀರು ಕೊಡ್ತಾರೆ, ನೋಡೋಣ. ಆ್ಯಂಡ್ ಇದು ಪ್ಯಾಡ್ ಒಂದು, ಇಲ್ಲಾಂದರೆ 1 ಪ್ಯಾಕೆಟ್ ಇಲ್ಲಾಂದರೆ 2 ಪ್ಯಾಕೆಟ್ ತೊಗೋಬೋದು. ಎತ್ಕೊಂಡಿರಿ. ಆ್ಯಂಡ್ ದೆನ್ ಮಗುಗೆ ಸೋಪು. ಮತ್ತು ಹಾಸ್ಪಿಟಲಲ್ಲೇ ನಿಮಗೆ ಬೇಬೀಸ್ಗೆ ವೈಪ್ಸು ಮತ್ತು ಪ್ಯಾಂಪರ್ಸ್ ಎಲ್ಲ ಅವರೇ ಅವೈಲೇಬಲ್ ಇರುತ್ತೆ ಅವ್ರ ಹತ್ರನೇ. ಸೊ ಅವರೇ ಕೊಡ್ತಾರೆ. ಇದನ್ನ ಏನಂತಾರೋ ನಂಗೆ ಗೊತ್ತಿಲ್ಲ, ಕೈಗೆ ಹಾಕ್ತಾರೆ ಒಟ್ಟಿನಲ್ಲಿ ದಿಷ್ಟಿ ಆಗಬಾರ್ದಂತ. ಸೊ ಇದನ್ನು ತೊಗೊಂಡಿದ್ದೀವಿ.
ಆ್ಯಂಡ್ ಹತ್ತಿ ತೊಗೊಳ್ಳಿ. ಇನ್ನೂ ಮತ್ತು ಹೆಡ್ಡೇಕ್ ಬರೋರಿಗೆ ಅಮೃತಾಂಜನ್ ಇಟ್ಕೊಳ್ಳಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಪೇಸ್ಟ್ ಆ್ಯಂಡ್ ಬ್ರಷ್ ತೊಗೊಳ್ಳಿ. ಮಗುದು ಸೋಪ್ ಮರಿಬೇಡಿ, ಅವ್ರು ನಿಮ್ಮ ಹತ್ರನೇ ಬಂದು ಕೇಳ್ತಾರೆ ಸೋಪ್ ಕೊಡಿ ಅಂತ. ಆ್ಯಂಡ್ ರಿಪೋರ್ಟ್ಸ್, ಡಾಕ್ಟರ್ಸ್ದು ನೀವೇನೇ ಸ್ಕ್ಯಾನಿಂಗ್ ಆಗಲಿ ನೀವೇನೇನೇ ಮಾಡಿಸಿರ್ತೀರ ಪ್ರತಿಯೊಂದು ನೀವು ರಿಪೋರ್ಟ್ಸ್ ಇರ್ರಿ. ಆಮೇಲೆ ಆಧಾರ್ ಕಾರ್ಡ್ ತೊಗೊಳ್ಳಿ, ತಾಯಿದು ಮತ್ತು ತಂದೆದು ಇಬ್ರದ್ದು ಆಧಾರ್ ಕಾರ್ಡ್ ತೊಗೊಳ್ಳಿ. ಆ್ಯಂಡ್ ಆಮೇಲೆ ಅದು ಇದು ಪಾಪುಗೆ ಎತ್ಕೊಂಬರುವಾಗ ತಗೊಳ್ಳೋದು. ಕ್ಯಾರಿ ಬ್ಯಾಗ್ ಅಂತಾರ, ಬೇಬಿ ಕ್ಯಾರಿ ಪೌಚ್. ಸೊ ಇದನ್ನೆಲ್ಲ ಪಟ್ಟಿಸ್ತಾರೆ ಚೂರು. ಒಂದು ಖಾಲಿ ಕವರ್ಸ್ ತೊಗೊಳ್ಳಿ. ಯಾಕಂದರೆ ನೀವು ರಿಮೂವ್ ಮಾಡಿರೋ ಬಟ್ಟೆಗಳೆಲ್ಲ ಅದು ಸಪ್ರೇಟಾಗಿ ಇಟ್ಕೊಬೋದಲ್ವಾ, ಅದಕ್ಕೆ. ಸೊ ಇಷ್ಟೇ ನೋಡಿ, ಸಿಂಪಲ್ ಆಗಿ ನೀವು ರೆಡಿ ಮಾಡ್ಬೋದು ಹಾಸ್ಪಿಟಲ್ ಬ್ಯಾಗ್ನ. ಸೊ ಇಷ್ಟೇ. ಸೊ ನೋಡಿದ್ರಲ್ವಾ ಎಲ್ಲ ಪ್ರಿಪ್ರೇಷನ್ ಹೆಂಗೆ ಮಾಡೋದು ಅಂತ. ಇಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೊಕ್ಕವಾಗಿ ಎಲ್ಲ ನಾವು ಹಾಸ್ಪಿಟಲ್ಗೆ ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಜ್ಯುವೆಲ್ಲರೀಸ್ ಎಲ್ಲ ಗೋಲ್ಡ್ ಏನೇನು ಹಾಕ್ಕೊಂಡಿರ್ತೀರೋ ಎಲ್ಲ ಬಿಚ್ಚಿಬಿಡಿ. ಹಾಸ್ಪಿಟಲ್ ಯಾವುದು ಅಲ್ಲ ಬಿಡಲ್ಲ, ಬ್ಲ್ಯಾಕ್ ದಾರ ಸಮೇತ ನಿಮ್ಗೆ ಇಡಲ್ಲ, ಎಲ್ಲ ಕಟ್ ಮಾಡಿ ಬಿಸಾಕ್ತಾರೆ. ಸೊ ಇಷ್ಟೇ. ಇನ್ನು ಯಾರ್ಯಾರು ಪ್ರೆಗ್ನೆನ್ಸಿ ಹೋಗಿದ್ದಾರೋ ಎಲ್ಲ ಸ್ಟ್ರಾಂಗ್ ಆಗಿರಿ. ಆ್ಯಂಡ್ ಇನ್ನೇನು ನೋಡ್ತಾ ಇದ್ದೀರಾ, ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಅಷ್ಟೇ. ಬಾಯ್ ಟಾಟಾ.